ನಮಸ್ಕಾರ. ಚಾಲುಕ್ಯ ಸ್ಟಡಿ ಸರ್ಕಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಹನುಮಂತ್. ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು ದ್ವಿತೀಯ ಪಿಯುಸಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ 2025ರ ವಾರ್ಷಿಕ ಪರೀಕ್ಷೆಯ ನೀಲನಕ್ಷೆಯನ್ನು ಚರ್ಚೆ ಮಾಡ್ತಾ ಹೋಗೋಣ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನೆಲ್ಗೆ ಏನಾದರೂ ನೀವು ಹೊಸಬರಾಗಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ದ್ವಿತೀಯ ಪಿಯುಸಿಯ ಪ್ರತಿಯೊಂದು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಆರಂಭ ಮಾಡೋಣ. ಬನ್ನಿ ನೋಡಿ, ದ್ವಿತೀಯ ಪಿಯುಸಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ 2025ರ ನೀಲನಕ್ಷೆಯನ್ನು ನೋಡ್ತಾ ಹೋದ್ರೆ ಇವಾಗ ನಾನು ಪದ್ಯ ಭಾಗವನ್ನ ಬರ್ಕೊಂಡಿದ್ದೀನಿ. ಅಂದ್ರೆ ನಿಮಗೆ ಬ್ಲೂ ಪ್ರಿಂಟ್ ಅಲ್ಲಿ ಯಾವ ರೀತಿ ಇದೆ ಅದನ್ನ ನಾನು ನಿಮ್ಗೆ ಈಸಿ ಆಗಲಿ ಅಂತ ಹೇಳಿ ಈ ರೀತಿ ಬರ್ದಿದ್ದೀನಿ. ಮೊದಲು ಪದ್ಯ ಭಾಗವನ್ನ ನೋಡ್ತಾ ಹೋಗೋಣ. ಪದ್ಯ ಭಾಗದಲ್ಲಿ ನಿಮಗೆ ಟೋಟಲ್ ಆಗಿ 43 ಅಂಕಗಳನ್ನ ಕೇಳ್ತಾರೆ. ಪದ್ಯ ಭಾಗದಲ್ಲಿ ನಿಮಗೆ ಟೋಟಲ್ ಆಗಿ 43 ಅಂಕಗಳನ್ನ ಕೇಳ್ತಾರೆ. ಈ ದ್ವಿತೀಯ ಪಿಯುಸಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ 1 ಅಂಕ, 2 ಅಂಕ, 3 ಅಂಕ ಮತ್ತು 4 ಅಂಕದ ಪ್ರಶ್ನೆಗಳನ್ನ ಕೇಳುವಂತದ್ದು. ಅದರಲ್ಲಿ ಪದ್ಯ ಭಾಗದಲ್ಲಿ 43 ಪ್ರಶ್ನೆಗಳು ಬರುವಂತದ್ದು. ಅದರಲ್ಲಿ 12 ಅಧ್ಯಾಯಗಳಿರ್ತವೆ. ಯಾವ ಅಧ್ಯಾಯಕ್ಕೆ ಎಷ್ಟು ಅಂಕಗಳು ಬರ್ತಾವೆ ಅಂತ ನಾವು ನೋಡ್ತಾ ಹೋದ್ರೆ ಮೊದಲನೇ ಅಧ್ಯಾಯಕ್ಕೆ ಟೋಟಲ್ ಆಗಿ 7 ಅಂಕ ಬರುವಂತದ್ದು. ಮೊದಲನೇ ಅಧ್ಯಾಯಕ್ಕೆ 7 ಅಂಕ ಬರುವಂತದ್ದು. ಅದರಲ್ಲಿ 1 ಅಂಕದ 1 ಪ್ರಶ್ನೆ ಇರುತ್ತೆ, 2 ಅಂಕದ 1 ಪ್ರಶ್ನೆ ಇರುತ್ತೆ, ಜೊತೆಗೆ 4 ಅಂಕದ 1 ಪ್ರಶ್ನೆ ಇರುವಂತದ್ದು. ಮೊದಲನೇ ಅಧ್ಯಾಯದಲ್ಲಿ 7 ಅಂಕ ಬರುತ್ತೆ. 7 ಅಂಕದಲ್ಲಿ 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 3 ಅಂಕದ ಪ್ರಶ್ನೆ ಇರೋದಿಲ್ಲ, 4 ಅಂಕದ 1 ಪ್ರಶ್ನೆ ಇರುವಂತದ್ದು. ಟೋಟಲ್ ಆಗಿ 7 ಅಂಕದ 1 ಪ್ರಶ್ನೆ ಬರುವಂತದ್ದು. ಎರಡನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಹೋದ್ರೆ 5 ಅಂಕದ ಪ್ರಶ್ನೆಗಳು ಬರ್ತವೆ. ಎರಡನೇ ಅಧ್ಯಾಯದಲ್ಲಿ 5 ಅಂಕದ ಪ್ರಶ್ನೆಗಳು ಬರ್ತವೆ. 1 ಅಂಕದ 1 ಮತ್ತು 4 ಅಂಕದ 1 ಪ್ರಶ್ನೆ ಬರುವಂತದ್ದು. ಅದೇ ರೀತಿ ನಮಗೆ ಮೂರನೇ ಅಧ್ಯಾಯನ ನಾವು ನೋಡ್ತಾ ಹೋದ್ರೆ 7 ಅಂಕದ ಪ್ರಶ್ನೆಗಳು ಬರುವಂತದ್ದು. ಅಂದ್ರೆ ಎನ್ಯುವಲ್ ಎಕ್ಸಾಮ್ ಅಲ್ಲಿ 7 ಅಂಕಕ್ಕೆ ಈ ಮೂರನೇ ಚಾಪ್ಟರ್ ಇಂದ ಕೇಳ್ತಾರೆ. ಅದರಲ್ಲಿ 1 ಅಂಕದ 1 ಪ್ರಶ್ನೆ ಇರುತ್ತೆ, 2 ಅಂಕದ 1 ಪ್ರಶ್ನೆ ಇರುತ್ತೆ, 4 ಅಂಕದ 1 ಪ್ರಶ್ನೆ ಇರುವಂತದ್ದು. ಅದೇ ರೀತಿ ನಾವು 4ನೇ ಅಧ್ಯಾಯನ ನೋಡ್ತಾ ಹೋಗೋಣ. 4ನೇ ಅಧ್ಯಾಯದಲ್ಲಿ 4 ಪ್ರಶ್ನೆಗಳು ಬರ್ತವೆ. ಅದು ಯಾವ್ದಂದ್ರೆ 4 ಅಂಕದ 1 ಪ್ರಶ್ನೆ ಬರುವಂತದ್ದು 4ನೇ ಅಧ್ಯಾಯದಲ್ಲಿ. ಅದೇ ರೀತಿ ನಾವು 5ನೇ ಅಧ್ಯಾಯನ ನೋಡ್ತಾ ಹೋದ್ರೆ 7 ಅಂಕ ಕೇಳ್ತಾರೆ. 5ನೇ ಅಧ್ಯಾಯದಲ್ಲಿ 7 ಅಂಕ ಕೇಳ್ತಾರೆ. ಯಾವ್ದಂದ್ರೆ 5ನೇ ಅಧ್ಯಾಯದಲ್ಲಿ 7 ಅಂಕ ಪ್ರಶ್ನೆ ಬರುತ್ತೆ. 1 ಅಂಕದ 2 ಪ್ರಶ್ನೆ ಬರುವಂತದ್ದು, ಅದು 2 ಅಂಕ ಆಗುತ್ತೆ. ಅದೇ ರೀತಿ 6ನೇ ಅಧ್ಯಾಯದಲ್ಲಿ 3 ಅಂಕ ಕೇಳ್ತಾರೆ. 6ನೇ ಅಧ್ಯಾಯದಲ್ಲಿ 3 ಅಂಕ ಕೇಳ್ತಾರೆ. 3 ಅಂಕದ 1 ಪ್ರಶ್ನೆ 6ನೇ ಅಧ್ಯಾಯದಿಂದ ಬರುವಂತದ್ದು, ಇದು ಪದ್ಯ ಭಾಗದಲ್ಲಿ. ಅದೇ ರೀತಿ ನಾವು 7ನೇ ಅಧ್ಯಾಯನ ನೋಡ್ತಾ ಹೋದ್ರೆ 3 ಅಂಕದ ಪ್ರಶ್ನೆ ಕೇಳ್ತಾರೆ. 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, ಟೋಟಲ್ ಆಗಿ 3 ಅಂಕ ಈ 7ನೇ ಅಧ್ಯಾಯದಲ್ಲಿ ಬರುವಂತದ್ದು. ಅದೇ ರೀತಿ 8ನೇ ಅಧ್ಯಾಯನ ನೋಡ್ತಾ ಹೋದ್ರೆ 4 ಅಂಕಗಳ ಪ್ರಶ್ನೆ ಕೇಳ್ತಾರೆ. ಆ 4 ಅಂಕದಲ್ಲಿ ಒಂದು 1 ಅಂಕದ ಪ್ರಶ್ನೆ, ಒಂದು 3 ಅಂಕದ ಪ್ರಶ್ನೆ, ಒಂದು 1 ಅಂಕದ ಪ್ರಶ್ನೆ, ಒಂದು 3 ಅಂಕದ ಪ್ರಶ್ನೆ. ಈ ರೀತಿ ಸ್ಟಾರ್ ಚಿಹ್ನೆ ಏನಿದೆ, ಈ ಸ್ಟಾರ್ ಚಿಹ್ನೆ ಇದ್ದಲ್ಲಿ ಇದು ಹೊಂದಿಸಿ ಬರೆಯಿರಿ, ಹೊಂದಿಸಿ ಬರೆಯಿರಿ ಕ್ವಶನ್ ಬರುವಂತದ್ದು, ಬರೆಯಿರಿ. ಈ 8ನೇ ಅಧ್ಯಾಯದಲ್ಲಿ ಒಂದು ಹೊಂದಿಸಿ ಬರೆಯಿರಿ ಬರುತ್ತೆ ಅಂತ ಇದು ಬೋರ್ಡ್ ನವರೇ ಕೊಟ್ಟಿದ್ದಾರೆ. ನಿಮ್ಮ ಪರೀಕ್ಷಾ ಮಂಡಳಿಯವರೇ ಈ ಸ್ಟಾರ್ ಮಾರ್ಕ್ ಕೊಟ್ಟಲ್ಲಿ ಹೊಂದಿಸಿ ಬರೆಯನ್ನ ಕೇಳ್ತೀವಿ ಅಂತೇಳಿ ಅವರೇ ಬ್ಲೂ ಪ್ರಿಂಟ್ ಅಲ್ಲಿ ಕೊಟ್ಟಿರುವಂತದ್ದು. 8ನೇ ಅಧ್ಯಾಯದಲ್ಲಿ ಒಂದು ಹೊಂದಿಸಿ ಬರೆಯಿರಿ ಬರುತ್ತೆ, ಒಂದು 3 ಅಂಕದ ಪ್ರಶ್ನೆ ಬರುತ್ತೆ. ಅದೇ ರೀತಿ 9ನೇ ಅಧ್ಯಾಯದಲ್ಲಿ ಒಂದು 3 ಅಂಕದ ಪ್ರಶ್ನೆ ಬರುತ್ತೆ. ಅದರಲ್ಲಿ ಒಂದು ಹೊಂದಿಸಿ ಬರೆಯಿರಿ, ಒಂದು 2 ಅಂಕದ್ದು ಬರುವಂತದ್ದು, ಟೋಟಲ್ ಆಗಿ 3 ಅಂಕ ಬರುತ್ತೆ. ಅದೇ ರೀತಿ ನಾವು 10ನೇ ಅಧ್ಯಾಯ ನೋಡ್ತಾ ಹೋದ್ರೆ ಟೋಟಲ್ ಆಗಿ 4 ಅಂಕ ಬರುವಂತದ್ದು. ಅದಕ್ಕೆ 4 ಅಂಕದ ಒಂದು ಪ್ರಶ್ನೆ ಬರುತ್ತೆ. 3 ಅಂಕ ಟೋಟಲ್ ಆಗಿ 10ನೇ ಅಧ್ಯಾಯದಲ್ಲಿ 3 ಅಂಕ ಬರುತ್ತೆ. 3 ಅಂಕದ ಒಂದು ಪ್ರಶ್ನೆ ಬರುವಂತದ್ದು 10ನೇ ಅಧ್ಯಾಯದಿಂದ. ಅದೇ ರೀತಿ ನಾವು 11ನೇ ಅಧ್ಯಾಯ ನೋಡ್ತಾ ಹೋದ್ರೆ 1 ಅಂಕದ ಪ್ರಶ್ನೆ ಬರುವಂತದ್ದು, ಅದು ಹೊಂದಿಸಿ ಬರೆಯಿರಿ ಬರುತ್ತೆ. ಅದೇ ರೀತಿ 12ನೇ ಅಧ್ಯಾಯದಲ್ಲಿ ಹೊಂದಿಸಿ ಬರೆಯಿರಿ ಪ್ರಶ್ನೆಗೆ 1 ಅಂಕದ ಪ್ರಶ್ನೆ ಬರುವಂತದ್ದು. ಟೋಟಲ್ ಆಗಿ ಪದ್ಯ ಭಾಗದಲ್ಲಿ 12 ಚಾಪ್ಟರ್ ಗಳು ಇರ್ತವೆ. ಅದರಲ್ಲಿ 43 ಅಂಕದ ಪ್ರಶ್ನೆಗಳು ಬರ್ತವೆ. ಅದರಲ್ಲಿ ನಾವು ಎಷ್ಟು ತಗೊಂತೀವಿ ಅನ್ನೋದು ನಮ್ಮ ಮೇಲೆ ಡಿಪೆಂಡ್. ಯಾಕಂದ್ರೆ ಹೆಚ್ಚು ಕಡಿಮೆ ಬಂದಿರ್ತೀವಿ ನಾವು ಇಲ್ಲಿ ಅಷ್ಟು ಬರೀಬಾರ್ದು. ಯಾಕಂದ್ರೆ ಹೆಚ್ಚು ಪ್ರಶ್ನೆ ಕೇಳ್ತಾರೆ, ಕಡಿಮೆ ಆನ್ಸರ್ ಮಾಡೋದಿರ್ತೀವಿ. ನೀವು ಗದ್ಯದಲ್ಲಿ ಅಥವಾ ಪದ್ಯದಲ್ಲಿ ಬರೀಬಹುದು, ಅಥವಾ ದೀರ್ಘ ಗದ್ಯದಲ್ಲೂ ಕೂಡ ಬರ್ತವೆ. ಅಂದ್ರೆ 1 ಅಂಕದಿಷ್ಟು, 2 ಅಂಕದಿಷ್ಟು, 3 ಅಂಕದಿಷ್ಟು ಕಂಟಿನ್ಯೂ ಆಗಿ ಹೇಳ್ತೀನಿ. ಲಾಸ್ಟ್ ವರ್ಗು ನೋಡಿ, ಕಂಟಿನ್ಯೂ ಆಗಿ ಹೇಳ್ತೀನಿ. ನೋಡೋಣ ಈ ಗದ್ಯ ಭಾಗ ನೋಡೋಣ. ಇವಾಗ ನಾವು ಗದ್ಯ ಭಾಗವನ್ನ ನೋಡ್ತಾ ಹೋಗೋಣ. ಗದ್ಯ ಭಾಗದಲ್ಲಿ ಟೋಟಲ್ ಆಗಿ ನಿಮಗೆ 8 ಚಾಪ್ಟರ್ ಬರುವಂತದ್ದು. ಆ 8 ಚಾಪ್ಟರ್ಗೆ ಯಾವ್ಯಾವ ಅಧ್ಯಾಯಕ್ಕೆ ಎಷ್ಟು ಅಂಕ ಕೊಟ್ಟಿದ್ದಾರೆ ಅಂತ ನಾವು ನೋಡ್ತಾ ಹೋದ್ರೆ ಮೊದಲನೇ ಚಾಪ್ಟರ್ ಬರುತ್ತೆ. ಮೊದಲನೇ ಚಾಪ್ಟರ್ ಅಲ್ಲಿ 6 ಅಂಕ ಕೇಳ್ತಾರೆ. ಮೊದಲನೇ ಚಾಪ್ಟರ್ 6 ಅಂಕ ಕೇಳ್ತಾರೆ. 2 ಅಂಕದ 1 ಪ್ರಶ್ನೆ ಮತ್ತು 4 ಅಂಕದ 1 ಪ್ರಶ್ನೆ, ಅಂದ್ರೆ 6 ಅಂಕ ಆಯ್ತು. ಅದೇ ರೀತಿ 2ನೇ ಚಾಪ್ಟರ್ ನೋಡ್ತಾ ಹೋದ್ರೆ 4 ಅಂಕ ಪ್ರಶ್ನೆ ಬರುವಂತದ್ದು. 1 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ ಬರುವಂತದ್ದು. ಅದೇ ರೀತಿ ನಾವು 3ನೇ ಚಾಪ್ಟರ್ ನೋಡ್ತಾ ಹೋಗೋಣ. 4 ಅಂಕ ಕೇಳ್ತಾರೆ. 1 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ ಬರುವಂತದ್ದು. ಅದೇ ರೀತಿ ನಾವು 4ನೇ ಚಾಪ್ಟರ್ ನೋಡ್ತಾ ಹೋದ್ರೆ 3 ಅಂಕ ಬರುವಂತದ್ದು. 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ ಬರುವಂತದ್ದು. ಅದೇ ರೀತಿ ನಾವು 5ನೇ ಚಾಪ್ಟರ್ ನೋಡ್ತಾ ಹೋದ್ರೆ 5 ಅಂಕ ಬರುತ್ತೆ. 5ನೇ ಚಾಪ್ಟರ್ಗೆ 5 ಅಂಕ ಬರುತ್ತೆ. ಅದರಲ್ಲಿ 1 ಅಂಕದ 1 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ ಬರುವಂತದ್ದು. ಟೋಟಲ್ ಆಗಿ 5 ಅಂಕ ಆಗುತ್ತೆ 5ನೇ ಚಾಪ್ಟರ್ ಇಂದ. 6ನೇ ಚಾಪ್ಟರ್ ನೋಡ್ತಾ ಹೋದ್ರೆ 3 ಅಂಕ ಬರುತ್ತೆ. 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ ಬರುವಂತದ್ದು
6ನೇ ಚಾಪ್ಟರ್ ಇಂದ 7ನೇ ಚಾಪ್ಟರ್ ನೋಡ್ತಾ ಹೋದ್ರೆ 4 ಅಂಕ ಕೇಳ್ತಾರೆ, 1 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ ಕೇಳುವಂತದ್ದು. ಅದೇ ರೀತಿ 8ನೇ ಚಾಪ್ಟರ್ ನೋಡ್ತಾ ಹೋದ್ರೆ ಟೋಟಲ್ ಆಗಿ 3 ಅಂಕ ಕೇಳ್ತಾರೆ, 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ ಕೇಳುವಂತದ್ದು. ಟೋಟಲ್ ಆಗಿ 8ನೇ ಅಧ್ಯಾಯದಲ್ಲಿ 3 ಅಂಕ ಬರುತ್ತೆ. ಇಷ್ಟು ನಿಮ್ಗೆ ಒಟ್ಟು ಗದ್ಯ ಭಾಗದಿಂದ 32 ಅಂಕದ ಪ್ರಶ್ನೆ ಬರುವಂತದ್ದು. ಗದ್ಯ ಭಾಗದಿಂದ 32 ಅಂಕದ ಪ್ರಶ್ನೆ ಬರುತ್ತೆ. ಅದೇ ರೀತಿ ನಾವು ದೀರ್ಘ ಗದ್ಯವನ್ನು ನೋಡ್ತಾ ಹೋದ್ರೆ ದೀರ್ಘ ಗದ್ಯದಲ್ಲಿ ಕೃಷ್ಣೇಗೌಡರ ಆನೆ ಅಂತಕ್ಕಂಥ ಒಂದು ಚಾಪ್ಟರ್ ಇದೆ. ಅದರಲ್ಲಿ ನಿಮಗೆ 25 ಅಂಕ ಬರುತ್ತೆ. 25 ಅಂಕ ದೀರ್ಘ ಗದ್ಯದಲ್ಲಿ 25 ಅಂಕ ಬರುತ್ತೆ. ಆ 25 ಅಂಕದಲ್ಲಿ 1 ಅಂಕದ 3 ಪ್ರಶ್ನೆ ಬರುವಂತದ್ದು, 7 ಅಂಕದ 4 ಪ್ರಶ್ನೆ ಬರುತ್ತೆ, 3 ಅಂಕದ 7 ಪ್ರಶ್ನೆ ಬರುತ್ತೆ, 4 ಅಂಕದ 2 ಪ್ರಶ್ನೆ ಬರುವಂತದ್ದು. ಟೋಟಲ್ ಆಗಿ 25 ಅಂಕಕ್ಕೆ ದೀರ್ಘ ಗದ್ಯ ಇರುವಂತದ್ದು. ಅದಾದ ನಂತರ ಭಾಷಾ ಅಭ್ಯಾಸ ಅಂತ ಬರುತ್ತೆ. ಭಾಷಾ ಅಭ್ಯಾಸ ಮೀನ್ಸ್ ವ್ಯಾಕರಣ ವಿಭಾಗದಲ್ಲಿ ನಿಮಗೆ ಭಾಷಾ ಅಭ್ಯಾಸದಲ್ಲಿ 12 ಅಂಕ ಬರುವಂತದ್ದು. ಅದರಲ್ಲಿ 6 ಪ್ರಶ್ನೆ ಇರುತ್ತೆ, ಒಂದೊಂದಕ್ಕೆ 2 ಅಂಕ, ಟೋಟಲ್ ಆಗಿ 12 ಅಂಕ ಆಗುತ್ತೆ. ಅಂದ್ರೆ ಇದರಲ್ಲಿ ದ್ವಿರೂಕ್ತಿ ಇರ್ಬೋದು, ಜೋಡು ನುಡಿ ಇರ್ಬೋದು, ಸಮಾನಾರ್ಥಕ, ವಿರುದ್ಧಾರ್ಥಕ, ಈ ತರ ಪದಗಳು ಬರುವಂತದ್ದು. ನಾನು ಕ್ವಶನ್ ಪೇಪರ್ ಎಕ್ಸ್ಪ್ಲೇನ್ ಮಾಡುವಾಗ ಅದ್ರ ಬಗ್ಗೆ ಹೇಳ್ತೀನಿ. ಭಾಷಾ ಹಬ್ಬದಲ್ಲಿ 12 ಅಂಕ ಬರುವಂತದ್ದು. ಟೋಟಲ್ ಆಗಿ 6 ಪ್ರಶ್ನೆ ಇರುತ್ತೆ, ಒಂದೊಂದಕ್ಕೆ 2 ಅಂಕ, 12 ಅಂಕ ಆಗುತ್ತೆ. ಪ್ರಬಂಧಕ್ಕೆ ನಿಮಗೆ 4 ಅಂಕ ಇರುವಂತದ್ದು. 1 ಇರುತ್ತೆ, ಪ್ರಬಂಧ 2 ಇರುತ್ತೆ, ಅದರಲ್ಲಿ ನೀವು 1 ಬರೀಬೇಕು, 4 ಅಂಕ ಪ್ರಬಂಧಕ್ಕೆ ಸಿಗುತ್ತೆ. ಅದೇ ರೀತಿ ನಿಮಗೆ ಪತ್ರಕ್ಕೆ ಕೂಡ 4 ಅಂಕ ಸಿಗುತ್ತೆ. 2 ಪತ್ರ ಇರುತ್ತೆ, ಅದರಲ್ಲಿ 1 ಬರೆದ್ರೆ ನಿಮಗೆ 4 ಅಂಕ ಸಿಗುವಂತದ್ದು. ಟೋಟಲ್ ಆಗಿ ಗ್ರಾಮರ್ ಅಲ್ಲಿ ನಿಮಗೆ 20 ಅಂಕ ಬರುತ್ತೆ. ಗ್ರಾಮರ್ ಅಲ್ಲಿ 20 ಅಂಕ ಬರುತ್ತೆ. ಯಾವ ರೀತಿ ಕೇಳ್ತಾರೆ ಅಂತ ನಾವು ನೋಡ್ತಾ ಹೋದ್ರೆ ಪದ್ಯ ಭಾಗದಿಂದ ನಿಮಗೆ 43 ಅಂಕದ ಪ್ರಶ್ನೆ ಪತ್ರಿಕೆ ಇರುತ್ತೆ. ಗದ್ಯ ಭಾಗದಿಂದ 32 ಅಂಕದ ಪ್ರಶ್ನೆ ಪತ್ರಿಕೆ ಇರುವಂತದ್ದು. ಮತ್ತು ನಿಮಗೆ ದೀರ್ಘ ಗದ್ಯದಿಂದ 25 ಪ್ರಶ್ನೆ ಪತ್ರಿಕೆ ಇರುವಂತದ್ದು. 25 ಪ್ರಶ್ನೆಗಳ ಪ್ರಶ್ನೆ ಪತ್ರಿಕೆ ಇರುವಂತದ್ದು. ಜೊತೆಗೆ ಭಾಷಾ ಅಭ್ಯಾಸದಿಂದ 20 ಅಂಕ ಬರುವಂತದ್ದು. ಭಾಷಾ ಅಭ್ಯಾಸದಿಂದ 20 ಅಂಕ, ಟೋಟಲ್ ಆಗಿ 120 ಅಂಕದ ಪ್ರಶ್ನೆ ಪತ್ರಿಕೆ ಇರುತ್ತೆ. 120 ಅಂಕದ ಪ್ರಶ್ನೆ ಪತ್ರಿಕೆ ಇರುತ್ತೆ. ಅದರಲ್ಲಿ ನೀವು 80 ಅಂಕಕ್ಕೆ ಆನ್ಸರ್ ನ ಬರೀಬೇಕು. 80 ಅಂಕಕ್ಕೆ ಆನ್ಸರ್ ನ ಬರೆದ್ರೆ ನಿಮ್ದು ಕಂಪ್ಲೀಟ್ ಆಗಿ 80ಕ್ಕೆ 80 ಅಂಕ ಸಿಗುವಂತದ್ದು. ಅದೇ ರೀತಿ ನಿಮಗೆ ಈ ವಿಡಿಯೋ ಯೂಸ್ ಆಗಿದೆ ಅನ್ಕೊಂತೀನಿ. ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ದ್ವಿತೀಯ PUC ಗೆ ಸಂಬಂಧಪಟ್ಟಂತ ಪ್ರತಿಯೊಂದು ಮಾಹಿತಿಗಾಗಿ ನಮ್ಮ ಚಾಲುಕ್ಯ ಸ್ಟಡಿ ಸರ್ಕಲ್ ನ ಫಾಲೋ ಮಾಡಿ ಅಥವಾ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವಂತದ್ದಾಗಿರ್ಬೋದು, ಮತ್ತೆ ಹೆಚ್ಚು ವಿಷಯಗಳನ್ನ ನಿಮಗೆ ಎನ್ಯುವಲ್ ಎಕ್ಸಾಮ್ ಗೆ ಸಂಬಂಧಪಟ್ಟಂತ ವಿಷಯಗಳನ್ನ ಇದೇ ಚಾನಲ್ ಅಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಯೂಸ್ ಆಗಿದೆ ಅನ್ಕೋತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.